ನಾವಿವತ್ತು ಕಲ್ಪತರು ನಾಡು ತುಮಕೂರಿನಲ್ಲಿದ್ದೇವೆ. ತುಮಕೂರಿನ ಜನತೆ ಏನು ಹೇಳ್ತಾರೆ? ಮೋದಿ ಸರ್ಕಾರ ಬಂದ್ರೆ ದೇಶಕ್ಕೆ ಒಳ್ಳೇದಾಗುತ್ತೆ. ಏನು ಮಾಡಿಲ್ಲ ಅಂದ್ರೂ ಕಾಂಗ್ರೆಸ್ ಬೇಕು. ಮೋದಿ ಬರಬೇಕು, ನಮಗೆ ಮೋದಿ ಬರಬೇಕು. ಮೋದಿ ಬರೋ ನಮ್ಮ ದುಡ್ಡೆಲ್ಲ ಬಳ್ಕೊಂಡಿದ್ದಾರೆ, ಏನು ಮಾಡಿಲ್ಲ. ಹಾಕ್ತೀನಿ ಚೆನ್ನ ಅಚ್ಚಾ ಕರ್ತೀನಿ ಎಲ್ಲ ಬುರಾನೇ ಮಾಡ್ತಾ ಇದ್ದಾರೆ. ಅಚ್ಚ ಅಂತ ಒಂದೇ ಮಾಡಿಲ್ಲ. ಕಾಂಗ್ರೆಸ್ನವ್ರು 25,000 ಕೊಡ್ತಾ ಇದ್ರು ಲೋನ್ ಅಂತೇಳಿ ಆ ಮನೆಗಳೆಲ್ಲ ಬಿತ್ತು. ಮೋದಿಗಳೆಲ್ಲ ಬಿತ್ತು. ನಾವೀಗ ತುಮಕೂರು ಜಿಲ್ಲೆ ತಿಟ್ಟೂರಿನಲ್ಲಿದ್ದೀವಿ. ದಯವಿಟ್ಟು ಕೈ ಮುಗಿತೀನಿ, ಯಾರಿಗೂ ಸಿಕ್ತಿಲ್ಲ. ಇವ್ರ ಮನೆಯವ್ರಿಗೆ ಸಿಕ್ಕಿರ್ಬೇಕು ಕ್ಯಾಂಡಿಡೇಟ್ ಅಂತ ಹೇಳಿ, ಕಾಂಗ್ರೆಸ್ ಕಡೆ ಕ್ಯಾಂಡಿಡೇಟ್ ಅಂತ ಸಿಕ್ಕಿರ್ಬೋದು. ಮೋದಿ ಇರ್ಬೇಕು, ಮೋದಿ ಬಿಟ್ರೆ ಆಗಲ್ಲ. ಹಿಂಗೆಲ್ಲ ಇಟ್ಕೊಂಡು ಬರಕ್ಕೆ ಕುಕ್ಕರ್ ಬಂಪ್ ತಂದು ಇಲ್ಲೇ ಕೊಟ್ಟಾಗ್ಬಿಡ್ತಾರೆ. ಬ್ಲಾಸ್ಟ್. ಇಲ್ಲಿ ಕಾಂಗ್ರೆಸ್ ಬಂದರೆ ಚೆನ್ನಾಗಿರುತ್ತಾ, ಬಿಜೆಪಿ ಬಂದರೆ ಚೆನ್ನಾಗಿರುತ್ತಾ? ಸರ್ BJP ಹೋದ ಸತಿ ಅವ್ರು ಏನೇನು ಈ ಸೌಲಭ್ಯ ಹೇಳಿದ್ರು, ಒಂದು ಸತಿ ಅವ್ರು ಯಾವುದೂ ಕಂಪ್ಲೇಂಟ್ ಮಾಡಲೇ ಇಲ್ಲ ಅವರು, ಗೊತ್ತಾಯ್ತಾ. ಬಟ್ ಕಾಂಗ್ರೆಸ್ನವರು ಸಿದ್ದರಾಮಯ್ಯನವರು ಏನೇನು ವಾದ ಮಾಡಿದರು ಅವೆಲ್ಲನೂ ಅವರು 5 ಇದು ಮಾಡವ್ರೆ. ಅದರಿಂದ ಜನರಿಗೆ ಅನುಕೂಲ ಇದೆ. ಆಮೇಲೆ ಏನು ಮಾಡ್ತಾರೆ, ಈಗ ಮನೆಗೆ 2,000 ಕೊಡ್ತಾವ್ರೆ. ಅದರಿಂದ ಮಕ್ಕಳ ವಿದ್ಯಾಸಕ್ಕೋ ಹಾಸ್ಪಿಟ್ಲ್ಗೋ ಏನಕ್ಕೂ ಒಂದು ಅನುಕೂಲ ಮಾಡ್ಕೊಳ್ತಾವ್ರೆ. ಆಮೇಲೆ ರೇಷನ್ನು ಇವ್ರು ಬಿದ್ದಾಗ 2 kg ಬಂದುಬಿಟ್ಟಿದ್ರು, ಯಾರು BJP ಇದ್ದಾಗ. ಇದ್ರ ಬಂದ ತಿರ್ಗಿ ಮತ್ತೆ ಅದೇ ಕಂಟಿನ್ಯೂ ಮಾಡಿದ್ರು. ಬಸ್ಸಿನ ಸೌಲಭ್ಯಗಳು ಕೆಲವು ಕನಸು ಇರ್ಬೋದು, ಹೋಗೋ ಬೋರು ಇರ್ಬೋದು, ಎಲ್ಲ ಮಾಡ್ತಾವ್ರೆ. ಅದರಿಂದ ಕಾಂಗ್ರೆಸ್ ಬಂದರೆ ಭಾರಿ ಒಳ್ಳೇದಂತ ಜನರಿಗೆ ಅಭಿಪ್ರಾಯ. ಕೇಂದ್ರದ ನೋಡಿದ್ರಲ್ಲ, ಕೇಂದ್ರದ ಏನು ಮಾಡಿದ್ರು, ಯಾವುದೋ ಒಂದು ಸೌಲಭ್ಯ ಯಾವುದು ಮಾಡಲಿಲ್ಲಲ್ಲ ಅವರು. ಆಶ್ವಾಸನೆ ಏನೇನು ಕೊಟ್ಟಿದ್ರು ಒಂದೂ ಮಾಡಲಿಲ್ಲ ಅವರು. ಯಾವ್ದು ಮಾಡೋರು ಅವರು? ಬರೀ ಇದೇ ಆಯಿತು. ಮುಂಚೆ ಕೊಟ್ಟಿದ್ರಲ್ಲ, ದುಡ್ಡಲ್ಲಿ ಹೊರಗಡೆಯಿಂದ ದುಡ್ಡು ತರ್ತೀವಿ, ಅದು ಮಾಡ್ತೀವಿ, ಅಭಿವೃದ್ಧಿ ಹುಡುಗರು ಕೆಲಸಗಳು ಕೊಡ್ತೀವಿ, ಅದು ಕೊಡ್ತೀವಿ, ಎಲ್ಲ ಇಲ್ಲ. ಯಾವುದೋ ಒಂದು ಇದು ಮಾಡಲಿಲ್ಲ. ಬರೀ ಜಾತಿ ಕೋಮುವಾದಿ. ಈಗ ನೋಡಿ ಸರ್, ಪಕ್ಕದಾಗಿ ನಮ್ಮ ಹಿಂದೂ ಊರಲ್ಲಿರೋದು, ಅದು ನಾನು ಅಂತಂದಿರ್ತಾನೆ ಇದ್ದೀವಿ. ಸುಮ್ಮನೆ ಅವ್ರು ಏನು ಮಾಡಿದ್ರು, ಜಾತಿ ತೋರಿಸ್ತಾ ಬಿಟ್ಟರೆ ಬೇರೆ ಮಾಡಿದ ಒಂದು ಏನು ತೋರಿಸ್ತಾವ್ರು ಯಾರನ್ನವರು? ಒಂದು ತೋರಿಸ್ತಾ ಇಲ್ಲ ಅವರು. ಬರೀ ಜಾತಿ ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಜಾತಿ ವಿಧಿ ಬಿಟ್ಟರೆ ಬೇರೆ ಏನೂ ತೋರಿಸ್ತಾ ಇಲ್ಲ ಅವರು. ಇಲ್ಲಿ ನಮ್ಮ ಕರ್ನಾಟಕದಾಗಿರಲಿ ಬೇರೆ ದೇಶದಾಗಿರ್ಬೋದು ಚೆನ್ನಾಗಿದ್ದಾರೆ, ಅನುಕೂಲ ಇದ್ದಾರೆ. ತಂದುಬಿಟ್ಟು ಬೀಜ ಹಾಕ್ಬಿಟ್ಟು ಬರೀ ಇದು ಒಟ್ಟಿಗೆ ಅಷ್ಟು ಬಿಟ್ಟರೆ ಮಾಡಿರೋದಕ್ಕೆ ಅಭಿವೃದ್ಧಿ ಕೆಲಸ ಕೇಳ್ತಾರೆ. ಈ ಕಾಂಗ್ರೆಸ್ ಏನು ಮಾಡ್ತಾರೆ, ನಾವು ಅದು ಮಾಡಿದ್ವಿ ಇದು ಮಾಡಿದ್ವಿ ತೋರಿಸ್ತಾರೆ ಕಣ್ಮುಂದಗಡೆ. ಕಣ್ಮುಂದೆ ತೋರಿಸ್ಬಿಟ್ಟು ಓಟ್ ಕೇಳ್ತಾರೆ ಅವರು, ಅಲ್ವಾ? ಇವ್ರು ಬರೀ ಜಾತಿ ಕೋಮುವಾದಿ ತಂದುಬಿಟ್ಟು ಓಟ್ ಕೇಳಿದ್ಬಿಟ್ರೆ ಬೇರೆ ಯಾವುದು ಕೇಳ್ತಾನೆ ಇಲ್ಲ ಅವರು. ಈಗ ತುಮಕೂರಿಗೆ ಏನೇನು ಅಭಿವೃದ್ಧಿ ಆಗಬೇಕಿತ್ತು, ಈಗ ಯಾವುದೇ ಸರ್ಕಾರ ಬರಲಿ, ಬಿಜೆಪಿ ಬರ್ಬೋದು ಇಲ್ಲ ಕಾಂಗ್ರೆಸ್ ಬರಲಿ, ಯಾವುದನ್ನ ಬರ್ಬೋದು. ಯಾಕಂದರೆ JDS ಇಲ್ಲ, JDS ಮೈತ್ರಿ ಮಾಡ್ಕೊಂಡ್ಬಿಟ್ರು, ಅವರೆಲ್ಲ ಹಾಳಾಗ್ಬಿಟ್ರು ಬಿಡಿ ಸರ್. ಏನೇನು ಡೆವಲಪ್ಮೆಂಟ್ ಆಗಬೇಕು ಈ ತುಮಕೂರಿನಾಗ ಆಗ್ಬೇಕು ಸರ್, ಆಗ್ತಾಬೇಕಲ್ಲ. ಈಗ ಸಿಟಿ ಇದು ಮಾಡ್ತೈತೆ, ಚೆನ್ನಾಗಿ ಆಗ್ತೈತೆ, ಅದು ಬೇರೆ ಏನಿಲ್ಲ, ಚೆನ್ನಾಗಿ ಆಗ್ತಾವೆಲ್ಲ. ಏನೇನು ಆಗ್ಬೇಕು ನಿಮಗೆ? ಸೊ ಏನು ಅನುಕೂಲಕ್ಕೆ ಮಾಡಬೇಕು. ಬೇಜಾರು ರೋಡ್ಗಳಿದ್ದಾವೆ ಸ್ವಲ್ಪ ಊರು ಒಳಗಡಿಕೆ, ಅವಂಥವೆಲ್ಲ ಇದಾವೆ, ಮಾಡಬೇಕಲ್ಲ ನಾನು ಎಲ್ಲ ಮಾಡಬೇಕಲ್ಲ. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಓಕೆನಾ, ಬಿಜೆಪಿ? ಸರ್ ಕಾಂಗ್ರೆಸ್ ಈ ತಕ್ಷಣ ಕಾಂಗ್ರೆಸ್ ಗೌರ್ಮೆಂಟ್ ಬಂದೆವು. ಈಗ ಮುಂಚೆ ಬಿತ್ತು BJP ಎಲ್ಲ ಇದು ಮಾಡಿದರು. ಈಗ ಕಾಂಗ್ರೆಸ್ ಬಂತು, ಅದರಲ್ಲಿ ಸ್ವಲ್ಪ ಜನಕ್ಕೆ ಅನುಕೂಲ ಆಗ್ತಾಯಿದೆ. ಸೆಂಟ್ರಲ್ನಾಗೂ ಅಷ್ಟೇ ಕಾಂಗ್ರೆಸ್ ಬಂದರೆ ಭಾರಿ ಒಳ್ಳೇದು ಅಂತ ಅನಿಸ್ತದೆ. ಈಗ ರಾಹುಲ್ ಗಾಂಧಿ ಇಲ್ಲ ಪ್ರಿಯಾಂಕಾ ಗಾಂಧಿ MP ಅಂತ ಹೇಳ್ತಿದ್ರು. ಈಗ ಬಿಜೆಪಿಯಿಂದ ಮೋದಿ ಅವರಂದ ಫಿಕ್ಸ್. ಈಗ ಖರ್ಗೆ ಇದ್ದಾರೆ, ಖರ್ಗೆ ಪ್ರೆಸಿಡೆಂಟು, ರಾಹುಲ್ ಗಾಂಧಿ ಇದ್ದಾರೆ, ಪ್ರಿಯಾಂಕಾ ಗಾಂಧಿ ಇದ್ದಾರೆ. ಸರ್ ಕರ್ನಾಟಕದಲ್ಲಿ ಒಪಿನಿಯನ್ ಇಲ್ಲ. ನಮ್ಮ ಕರ್ನಾಟಕ ಜ್ಯೋತಿಷಿಗಳೆಲ್ಲ ಹೇಳ್ತಾ ಪ್ರಕಾರವಾಗಿ ಮಹಿಳೆ ಇದಾಗ್ತೈತೆ ಅಂತ ಕಂಟಿನ್ಯೂ ಆಗ್ತೈತೆ. ಮಹಿಳೆ ಪ್ರಧಾನಿ ಆಗ್ತಾರೆ ನಂಬಿಕೆ ಇದೆ. ಮಹಿಳೆ ಯಾರು ಆಗ್ತಾರೆ ಅಂತ ಗೊತ್ತಿಲ್ಲ. ಇರೋದು ಪ್ರಿಯಾಂಕಾ ಗಾಂಧಿ ಇರ್ಬೋದು ಅಂತ ನಮ್ಗೆ ಅವಶ್ಯ. ಪ್ರಿಯಾಂಕಾ ಗಾಂಧಿ ಆಗ್ತೈತೆ ಸರ್, 100% ಆಗ್ತೈತೆ. ರಾಹುಲ್ ಗಾಂಧಿ ಯಾರು, ಪ್ರಿಯಾಂಕಾ ಗಾಂಧಿ ಆಗ್ತೈತೆ. ನಮ್ಮ ಜ್ಯೋತಿಷಿಗಳು ಹೇಳ್ತಾ ಪ್ರಕಾರವಾಗಿ ಆಗ್ಬೋದು, ಅವ್ರನ್ನ ಹೇಳೋಕ್ಕಾಗಲ್ಲ. ಒಳ್ಳೇದು ಅವರು ಆಗ್ತದೆ. ಈ ಜ್ಯೋತಿಷಿಗಳೆಲ್ಲ ಹೇಳ್ತಾ ಪ್ರಕಾರವಾಗಿ ಬಂದರೆ ಅದು ಆಗ್ಬೋದು. ಅಧ್ಯಕ್ಷ ಅವ್ರು ತಾನೇ ಇರೋದು, ಅಧ್ಯಕ್ಷ ಆದರೂ ಅವರು ಒಳ್ಳೇದೇನೆ. ಒಂದು ಮೈನಾರಿಟೀಸ್ಗೆ ಒಂದು ಇದಕ್ಕೆ ಅನುಕೂಲ ಆಗ್ತೈತೆ. ಎಲ್ಲ ಹೇಳೋಂತಾಗ ಎಲ್ಲ ಪಾರ್ಟಿದು ಹೇಳ್ತೀನಿ ನನಗೇನು. ಸರ್ ಈಗ ತುಮಕೂರು ಜಿಲ್ಲೆಯಲ್ಲಿ ಯಾವ ಸರ್ಕಾರ ಬಂದರೆ ಚೆನ್ನಾಗಿರುತ್ತೆ? ಕಾಂಗ್ರೆಸ್, ಬಿಜೆಪಿನ ಮೈತ್ರಿಯಿಂದ BJP? ಈಗ ಸೆಂಟ್ರಲ್ಲು ಕೆಲವು ಜನ ಲೈಕ್ ಮಾಡೋದಲ್ಲ BJPನೇ. ಕೆಲವೆಲ್ಲ ಈಗ ಕರ್ನಾಟಕದ ಯೋಚನೆ ಮಾಡಿದ್ರೆ ಈಗ ಐದು ಯೋಜನೆಗಳು ಇದು ಮಾಡಿದ್ರೆ ಕಾರ್ಯಗತಕ್ಕೆ ಬಂದಿದೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇದರಿಂದ. ಅದರಿಂದ ಈಗ ಸೆಂಟ್ರಲ್ ಲೈಕ್ ಮಾಡೋದೆಲ್ಲ ಜಾಸ್ತಿ ಜನ BJPನೇ. ಕೆಲವು 50% ಕಾಂಗ್ರೆಸ್, 50% BJP ಅಂತಾರೆ ಸೆಂಟ್ರಲಲ್ಲಿ. ಈಗ ಮುದ್ದನಮೇಗೌಡರು ಹೇಳಿ, ಕಳೆದ ಬಾರಿ ಟಿಕೆಟ್ ಕೊಟ್ಟಿಲ್ಲ ಅಂದ್ಬಿಟ್ಟು BJPಗೆ ಹೋಗಿದ್ರು. ಹೋಗಿ ಮತ್ತೆ ಈಗ ಕಾಂಗ್ರೆಸ್ಗೆ ಬಂದರೆ ಅಧಿಕಾರದ ಆಸೆಗೆ ನಾವು ಪಕ್ಷ ಚೇಂಜ್ ಮಾಡ್ತಾ ಇದ್ದೇವೆ. ಅದು ಎಲ್ಲ ಒಂದು ಕಡೆ ಜನರಿಗೆ ಇಸ್ಮೂಸ್ ಆಗುತ್ತೆ. ಕರೆಕ್ಟ್. ಸೊ ಈಗ ಅವರಿಗೆ ಕ್ಯಾಂಡಿಡೇಟ್ ಕಾಂಗ್ರೆಸ್ಸಿಂದ ಆಗಿದ್ದಾರೆ. ವಿ ಸೋಮಣ್ಣ ಅವರು ಕೂಡ ಸೇಮ್ ಅದೇ ಕ್ಯಾಟಗಿರಿ. ಅವ್ರದ್ದು ಕೂಡ ಅವರು ಆ ಪಕ್ಷ ಈ ಪಕ್ಷ ಎಲ್ಲ ಹೋಗ್ಬಿಟ್ಟು BJPಲಿ ಇದ್ದಾರೆ. ಮಾಜಿ ಮಂತ್ರಿ ಕೂಡ ಇದ್ದಾರೆ. ಈಗ ಅವರು ಆಗುವಂಥ ಚಾನ್ಸಸ್ಗಳಿದ್ದಾವೆ. ತುಮಕೂರಿಗೆ ಅವರಿಗೆ ಆಗುವಂಥ BJPಯಿಂದ ಅವ್ರಿಗೆ ಆಗುವಂಥ ಚಾನ್ಸ್ ಇದೆ. ಸರಿ, ಇವರಿಬ್ಬರಲ್ಲಿ ಯಾರು ನಿಮ್ಗೆ ಉತ್ತಮ?
ಈಗ ಏನಾಗಿದೆ ಅಂದರೆ ಮುದ್ದನಮೇಗೌಡರು ನೀವು ಹೇಳ್ದಂಗೆ ಕಾಂಗ್ರೆಸ್ಸಿಂದ ಬಿ ಜೆ ಪಿಗೆ ಹೋದರು, ಬಿ ಜೆ ಪಿಗೆ ಗೆದ್ದು ತಿರ್ಗಿ ಮತ್ತೆ ಸೀಟ್ ಸಿಗಿಲ್ಲ ಅಂತ ಕಾಂಗ್ರೆಸ್ಸಿಗೆ ಬಂದಿದ್ದಾರೆ. ಈಗ ಏನಾಗಿದೆ, ಸೋಮಣ್ಣ ಫಾರಿನ್ ಕ್ಯಾಂಡಿಡೇಟ್ ಆಗಿಬಿಟ್ಟಿದ್ದಾರೆ, ಮುದ್ದನಮೇಗೌಡರು ಲೋಕಲ್ ಕ್ಯಾಂಡಿಡೇಟು. ಈ ಡಿಪೆಂಡ್ ಆಗಿದೆ. ಈಗ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಎಲ್ಲ ಮುದ್ದನಮೇಗೌಡರಿಗೆ ಲೈಕ್ ಮಾಡ್ತಾಯಿದ್ದಾರೆ, ಸೋಮಣ್ಣಗೂ ಲೈಕ್ 50% ಇದೆ, ಇಬ್ಬರಿಗೂ 50% ಏನು ತೊಂದರೆ ಇಲ್ಲ. ಈಗ ಮೊನ್ನೆ ಸಮೀಕ್ಷೆ ಪ್ರಕಾರ 53% ಗ್ರಾಮಾಂತರದಲ್ಲಿ ಬಿತ್ತು, ಮೊನ್ನೆ ಸಮೀಕ್ಷೆ ಮಾಡೋ ಪ್ರಕಾರ. ಇನ್ನು 47-40% ಬಿ ಜೆ ಪಿಗೆ ತೋರಿಸಿದೆ. ಈಗ ಸೋಮಣ್ಣನಿಗೂ 50% ಇದೆ, ಮುದ್ದನಮೇಗೌಡರು 50% ಇದೆ, ಎರಡು ಈಕ್ವಲ್ ಕ್ಯಾಂಡಿಡೇಟ್. ಒಂದೇನಾಗಿದೆ, ಸೋಮಣ್ಣವ್ರನ್ನ ಫಾರಿನ್ ಕ್ಯಾಂಡಿಡೇಟ್ ಅನ್ನೋದು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ, ಯಾವುದು ಹಗರಣಗಳಿಲ್ಲ, ಮತ್ತೊಂದಿಲ್ಲ. ಮುದ್ದನಮೇಗೌಡರು ಫಿಟ್ ಕ್ಯಾಂಡಿಡೇಟ್ ಎಂ ಪಿಗೆ ಏನು ತೊಂದರೆ ಇಲ್ಲ. ಇವರಿಬ್ಬರಲ್ಲಿ ನೆಕ್ಕು ಫೈಟ್ ಇದೆ, ಎರಡೂ ನೆಕ್ಕು ಫೈಟ್ ಇದೆ. ಗ್ಯಾರಂಟಿ ಮೇಲೆ ಹೊಟ್ಟಿದೆ. ಮೋದಿ ಅಲ್ಲ ಮೇಲೆ ಶ್ರೀರಾಮಚಂದ್ರಂದು ತೋರಿಸ್ಕೊಂಡು ಅಯೋಧ್ಯೆ ತೋರಿಸ್ಕೊಂಡು ಅವ್ರು ಅಷ್ಟೇ. ಏನು ಅಂದರೆ ನೀವು ಹೇಳ್ದಂಗೆ ಕೆಲವು ಯಂಗ್ ಹುಡುಗರು ಈಗ 40 ವರ್ಷ ಒಳಗಡೆ ಮಕ್ಕಳೆಲ್ಲ ಬಿ ಜೆ ಪಿ ಅಂತಾರೆ, 40 ವರ್ಷ ಮೇಲ್ಪಟ್ಟೆಲ್ಲ ಕಾಂಗ್ರೆಸ್ ಅಂತ ಇದ್ದಾರೆ ಈಗ. ಆಮೇಲೆ ಮುದ್ದನಮೇಗೌಡರು 5 ನಿಮಿಷಕ್ಕೂ ಸಿಗ್ತಾರೆ ನಮಗೆ, ಏನೋ ಸಿಗ್ತಾರೆ ನಮಗೆ. ಹೋದರೆ ಅಕಸ್ಮಾತ್ ಸೋಮಣ್ಣ ಹುಡುಕಲ್ಲ ಬೆಂಗಳೂರಿಗೆ ಹೋಗಬೇಕು. ಸೋಮಣ್ಣ ಹಗರಣ ಇಲ್ಲ, ಒಳ್ಳೆ ಕ್ಯಾಂಡಿಡೇಟ್ ಅವ್ರೇನು ತೊಂದರೆ ಇಲ್ಲ. ಒಟ್ಟಾಗಿ 50-50 ಇದ್ದಿದೆ, 50% ಇದೆ ಇಬ್ರಿಗೆ. ನೋಡಬೇಕು ಕೇಂದ್ರದಾಗ ಅದೇ ಹೇಳಿ ಸರ್. ಈಗ ಏನಾಗಿದೆ ಅಂದರೆ 40 ವರ್ಷ ಒಳಗಡೆ ಹುಡುಗರೆಲ್ಲ ಬಿ ಜೆ ಪಿ ಬರಲಿ ಅಂತಾರೆ, 40 ವರ್ಷ ಮೇಲ್ಪಟ್ಟಲ್ಲ ಸಾಕು 10 ವರ್ಷ ಕೊಟ್ಟಿದ್ದೀವಿ, 10 ವರ್ಷದಿಂದ ಏನು ಯೋಜನೆ ಮಾಡಲಿಲ್ಲ ಮೋದಿ ಅವರು. ಈಗೇನು ದುಡ್ಡು ಹಾಕ್ತೀವಿ ಮತ್ತು ಉದ್ಯೋಗ ಕೊಡ್ತೀವಿ, ಉದ್ಯೋಗ ಕೊಡಲಿಲ್ಲ, ಪಕ್ಕಡ ಮಾರಕ್ಕೆ ಹೋಗ್ರಿ ಅಂತ ಮೋದಿ ಅವ್ರು ಹೇಳಿದ್ರೆ. ಈಗ ರಾಹುಲ್ ಗಾಂಧಿಗೆ ಒಂದ್ಸಲ ಅದೇ ಅನುಕೂಲ ಕೊಡಲಿ ಬಿಡಿ, ಕಾಂಗ್ರೆಸ್ಗೆ ಒಂದ್ಸಲ ಅಧಿಕಾರ ಕೊಡಲಿ ನೋಡಿ, ಅವರು ಒಂದ್ಸಲ ಈ ಸಲ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿಲ್ಲ. ಏನಾಗಿದೆ ಗೊಂದಲ ಅಂದರೆ ಮೋದಿ ಅಂತ ತೋರಿಸ್ತಾರೆ, ಮೋದಿ ಮೇಲೆ ಬರಬೇಕಷ್ಟೇ. ಇದು ಯಾವಾಗ ವಾಜಪೇಯಿ ತೋರಿಸ್ಕೊಂಡು ಬಂದರು, ಮತ್ತು ಅಡ್ವಾಣಿ ಎಲ್ಲೋದ್ರು, ಬಿ ಜೆ ಪಿನ ಅಡ್ವಾಣಿನೇ ಇಲ್ವಲ್ಲ. ಈಗ ವಾಜಪೇಯಿ ಸತ್ತೋಗ್ಬಿಟ್ರು, ಒಪ್ಕೊಡ್ತೀವಿ. ಈಗೇನು ಮೋದಿ ಅಲ್ಲೇ ಮತ್ತು ಶ್ರೀರಾಮಚಂದ್ರ ಅಯೋಧ್ಯೆ ನೋಡ್ಕೊಂಡು ಬರಬೇಕಷ್ಟೇ ಬಿ ಜೆ ಪಿಯವರು, ಇನ್ನೇನು ಇಲ್ಲ ಅಷ್ಟೇ. ಮೇಲೆ ಏನು ಅಭಿವೃದ್ಧಿ ಕಾರ್ಯಗಳು ಏನಿಲ್ಲ, 0 ಪಾಯಿಂಟ್ ಮಾಡಿದ್ರೆ ಏನು ಮಾಡಿದರೆ. ಯಾವುದೇ ಗೌರ್ಮೆಂಟ್ ಬರಲಿ, ತುಮಕೂರಿಗೆ ಯಾವುದೇ ಸರ್ಕಾರ ಯಾವುದೇ ಒಂದು ಎಂ ಪಿ ಬರಲಿ, ನಿಮ್ಗೆ ಏನೇನು ಆಗಬೇಕು, ಕೆಲಸಗಳು ಏನೇನು ಆಗಬೇಕು, ಏನೇನು ಪೆಂಡಿಂಗ್ ಇದ್ದಾವೆ? ತುಮಕೂರು ಬೇಜಾರು ಪೆಂಡಿಂಗ್ ಇದೆ ಸರ್. ಏನಾಗಿದೆ ಅಂದರೆ ಯೂನಿವರ್ಸಿಟಿ ಕಡೆ ತೊಗೊಂಡೋಗ್ಬಿಟ್ಟು ತುಮಕೂರು ಟೌನ್ಗೆ ಹಾಕ್ಬಿಟ್ಟಿದ್ದಾರೆ. ಇಲ್ಲ ಹೊರಗಡೆ ಮಾಡಿಬಿಟ್ಟು 100 ಹೆಚ್ಚು ಕಮ್ಮಿ ತುಮಕೂರು ಜಿಲ್ಲೆ ಕಾಲೇಜ್ಗಳೆಲ್ಲ 120 ಕಾಲೇಜ್ಗಳು ಬರ್ತವೆ, ಅದೆಲ್ಲ ಔಟ್ಸೈಡಲ್ಲಿ ಮಾಡಿಬಿಟ್ರೆ ಒಳ್ಳೆ ಅನುಕೂಲ ಆಗುತ್ತೆ, ಪಬ್ಲಿಕ್ ಸಿಟಿ ಆಗುತ್ತೆ. ಮತ್ತು ಹೇಮಾವತಿ ನೀರು ಸರಿಯಾಗಿ ನೀರು ಬರ್ತಾಯಿಲ್ಲ, ಕುಡಿಯೋದಕ್ಕೆ ನೀರು ಸಮಸ್ಯೆ ಆಗಿದೆ. ಈ ಹಲವಾರು ಇನ್ನೂ ಬೇಜಾನಿದೆ. ಸ್ಮಾರ್ಟ್ ಸಿಟಿಗೆ ಏನು ಅನುಕೂಲ ಇಲ್ಲ ಅಲ್ವಾ. ಅದು ವಿಮಾನ ನಿಲ್ದಾಣದ್ದು ಇದು ಮಾಡ್ತಾಯಿದ್ದಾರೆ, ಮತ್ತು ಗುಬ್ಬಿ ಹತ್ರ ಅದೆಲ್ಲ ಕಾರ್ಯಗತ ಆಗಿದೆ, ಅರ್ಧಂಬರ್ಧ ಆಗಿದೆ, ಇನ್ನೂ ಫಿನಿಶಿಂಗ್ ಆಗಿಲ್ಲ. ಆಮೇಲೆ ಉದ್ಯೋಗಗಳು ಕಡಿಮೆ ಸರ್. ಇರಲಿ ಎಲ್ಲ ಡಿಪ್ಲೊಮಾ ಮಾಡಿದ್ದಾರೆ, ITI ಮಾಡಿದ್ದಾರೆ, PUC ಮಾಡಿದ್ದಾರೆ, ಸಖತ್ ಜನ ಇದ್ದಾರೆ. ಏನೋ ಸ್ವಲ್ಪ ಉದ್ಯೋಗ ಒಂದು ಸಿಕ್ಕಿದ್ರೆ ಏನೋ ಅನುಕೂಲ ಆಗುತ್ತೆ ಎಲ್ಲ ಜನಗಳಿಗೂ. ಏನೇನು ಮಾಡಬೇಕಾಯ್ತು ಇವಾಗ ಬಿ ಜೆ ಪಿ ಆಡಳಿತ ಕೇಂದ್ರದ ಸರ್ಕಾರನೂ ಇದೆ, ಅಲ್ಲಿ ಎಂ ಪಿ ಬಿ ಜೆ ಪಿ ಅವರು ಏನೇನು ಮಾಡ್ಬೋದಾಗಿತ್ತು, ಎಲ್ಲ ಕೆಲಸ ಮಾಡ್ಬೋದಾಗಿತ್ತು. MP ಅವ್ರು ಬೇಜ ಅನುದಾನ ತರ್ಬೋದಾಗಿತ್ತು. MP ಅವರು ಚೆನ್ನಾಗೂ ಇದ್ರು ಇವ್ರ ಹತ್ರ, ಮೋದಿ ಅವ್ರ ಹತ್ರ ಮಾಡ್ಬೋದು, ಮಾಡಿಲ್ಲ. ಅವ್ರು ಸೋಮವಾರದಿಂದ ನಾವು ಹೋಗ್ಬಿಟ್ರು. ಏನು ಹೆಂಗೆ ಓಟ್ ಹಾಕ್ತಾರೆ ಹೆಂಗೆ ಆಟ ಸರ್, ಕೈಗೆ ಸಿಗಲ್ಲ ಅವರು. ಈಗ ಅದು ಹುಡಿಕೊಂಡೋದ್ರು ಸಿಗಲ್ಲ, ಎಲ್ಲಿ ಮನೆ ಡೋರ್ ಲಾಕ್ ಮಾಡಿರ್ತಾರೆ, ಎಲ್ಲಿ ಹೋಗಿರ್ತಾರೆ, ಎಲ್ಲಿ ಹುಡ್ಕೊಂಡು ಹೋಗ್ತಾರೆ ಅವ್ರನ್ನ. ಫೋನ್ ಮಾಡಿ ಎತ್ಕೊಳ್ಳೋದಿಲ್ಲ, ಮಾತಾಡೋದಿಲ್ಲ ಅವರು. ಲೋಕಸಭಾ ಎಲೆಕ್ಷನ್ ಬರ್ತದೆ, ಲೋಕಸಭಾ ಎಲೆಕ್ಷನಲ್ಲಿ ಬಿಜೆಪಿ ಗೌರ್ಮೆಂಟ್ ಒಳ್ಳೇದಾ, ಸೆಂಟ್ರಲಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಒಳ್ಳೇದಾ? ಈಗ ಸದ್ಯಕ್ಕೆ ಹೇಳೋ ಮಟ್ಟಿಗೆ BJP ಬಂದರೆ ಒಳ್ಳೇದು. ಬಿಜೆಪಿ ಬಂದರೆ ಯಾಕಂದರೆ ನಮಗೆ ಭಾಳ ತೊಂದರೆಗಳಾಗ್ಬಿಟ್ಟೈತೆ. ಆಟೋ ಡ್ರೈವರ್ಗಳಿಗೆ ಏನು ಬಾಡಿಗೆಗಳಿಲ್ಲ, ಬೆಳಗ್ಗೆ ಇದ್ದರೆ ಭಾಳ ಕಷ್ಟ ಬೀಳ್ತಾ ಇದ್ದೀವಿ, ಏನು ಮಾಡೋಕ್ಕೆ ಹೋದ್ರೂ ಕಷ್ಟ ಆಗ್ತಾಯಿದೆ. BJP ಬಂದರೆ ಒಂದು ಸ್ವಲ್ಪ ನಮಗೂ ಒಳಗೆ ಆಗುತ್ತೆ. ಏನೇನು ಮಾಡ್ಬೋದು ಬಿಜೆಪಿ ಬಂದರೆ? BJP ಬಂದರೆ ಎಲ್ಲ ಅನುಕೂಲ ಇರೋದು. ಇವಾಗ ಇವರು ಮಾಡಿರೋದೆಲ್ಲ ಭಾಳ ಅನ್ಯಾಯದ ಲೆಕ್ಕಕ್ಕಿದೆ ಇದು. ಯಾಕಂತಂದರೆ ಈ ಲೇಡೀಸ್ಗಳಿಗೆ ಮಾತ್ರ ಒಂದು ಕಡೆ, ಗಂಡಸ್ರಿಗೆ ಒಂದು ಥರ ಮಾಡಿರೋದು ಭಾಳ ತೊಂದರೆ ಇದು. ಇವಾಗ ಏನೇ ಇದಾದ್ರೂ ಗಂಡಸ್ರುಗಳು ಲಾಸ್ಟಲ್ಲಿ ಇರೋಂಗಾಗೈತೆ ಹೊರತು ಹೆಂಗಸ್ರುಗಳ್ದೆ ಮುಂದೆ ಇದೆ. ಅದರಿಂದ ತೊಂದರೆಗಳು ಭಾಳ ಆಗೋಗ್ಬಿಟ್ಟಿದೆ. ಅದಕ್ಕೋಸ್ಕರಾಗಿ ಇದನ್ನ ಏನಂತಂದರೆ ನಮ್ಮ ಆಟೋ ಡ್ರೈವರ್ಗಳು, ಆಟೋ ಚಾಲಕರು ಭಾಳ ನಮಗೆ ಏಟ್ ಬಿದ್ದುಬಿಟ್ಟೈತೆ. ಏನು ಮಾಡಿದ್ರು ಬೆಳಗ್ಗೆಯಿಂದ ನಿಲ್ಸ್ಕೊಂಡ್ರು 300 ರೂಪಾಯಿ ಮಾಡೋದು ಭಾಳ ಕಷ್ಟ ಐತೆ. ಆ ಥರ ನಮ್ಮ ಮನೆ ಒಳಗೆ ತೊಂದರೆಗಳು ಭಾಳ ಆಗ್ತಾಯಿದ್ದಾವೆ. ಅದಕ್ಕೋಸ್ಕರಾಗಿ ಏನಪ್ಪ ಅಂದರೆ ಇರೋದಲ್ಲಿ BJP ಬಂದಾಗ, ಮೊನ್ನೆ BJP ಇದ್ದಾಗ ನಮಗೆಲ್ಲ ಅನುಕೂಲವಾಗೇ ಇತ್ತು. ಇವಾಗ ಏನಪ್ಪ ಅಂದರೆ ಕಾಂಗ್ರೆಸ್ ಇರೋದ್ರಿಂದ ನಮಗೆ ಆಟೋ ಚಾಲಕರಿಗೆಲ್ಲ ತೊಂದರೆಗಳಾಗಿದೆ. MP ಅವರು ಇದಾರಲ್ಲ, ಏನೇನು ಮಾಡೋರು ಇಲ್ಲಿ ಕಾರ್ಯಕ್ರಮಗಳು ಮಾಡೋರೆ? ಇದುವರೆಗೂ ಬಂದೇ ಇಲ್ಲ ಅವರು, ಇಲ್ಲಿ ಎಂಟ್ರಿನೇ ಇಲ್ಲ ಸರ್ ಅವರು. ಬಂದೇ ಇಲ್ಲ. ಎಲ್ಲಿ ಬಿಜೆಪಿನೇ ಬೇಕು ಅಂತೀರಿ? BJP ಬೇಕು ಅಂತಂದರೆ BJP ಇದು ಪಕ್ಷ ಇರೋದ್ರಿಂದ ಮುಂಚೆ ಚೆನ್ನಾಗೇ ಇತ್ತು.
ಈಗ ಮುದ್ದನ್ಮೇಗೌಡರು ಮೊದಲು ಹಾಂ. ಕಾಂಗ್ರೆಸ್ ಅಲ್ಲಿ ಇದ್ರು, ಆಮೇಲೆ ಟಿಕೆಟ್ ಸಿಕ್ಕಿಲ್ಲ ಅಂತ ಬಿಜೆಪಿಗೆ ಹೋಗ್ಬಿಟ್ರು. ಹಾಂ ತಿರ್ಗಾ ಕಾಂಗ್ರೆಸ್ ಬಂದವ್ರಿಗೆ ಟಿಕೆಟ್ ಕೊಟ್ಟವ್ರೆ. ಹಾಂ ಸೋಮಣ್ಣ ಅವರು ಬರುವಂತ ಚಾನ್ಸಸ್ ಇದಾವೆ. ಹಾಂ ಇನ್ನ ಸೋಮಣ್ಣ ಅವ್ರಿಗೆ ಇನ್ನ ಅನೌನ್ಸ್ ಆಗಿಲ್ಲ, ಆಗುವಂತ ಚಾನ್ಸಸ್ ಇದೆ. ಈಗ ಯಾರೇ ಬರಲಿ, ಸೋಮಣ್ಣ ಬಿಟ್ಟು ಯಾರೇ ಬರಲಿ, ಬಿಜೆಪಿ ಕ್ಯಾಂಡಿಡೇಟ್ ಒಳ್ಳೇದಾಗತ್ತಾ ಇಲ್ಲಿ ಈ ಕ್ಷೇತ್ರಕ್ಕೆ? ಮುದ್ದನ್ಮೇಗೌಡರು ಒಳ್ಳೇದಾಗ ನಮ್ಗೆ ಈ ಕ್ಷೇತ್ರಕ್ಕೆ ಬಿ ಜೆ ಪಿ ಬಂದರೆ ಒಳ್ಳೇದು. ಬಿಜೆಪಿ ಬಂದ ಸೆಂಟ್ರಲ್ ಅಲ್ಲಿ ಈಗ ಯಾವ ಪಕ್ಷ, ಕಾಂಗ್ರೆಸ್ ಒಳ್ಳೇದಾ ಬಿಜೆಪಿ ಒಳ್ಳೇದಾ? ಸೆಂಟ್ರಲ್ ಒಳಗೆ ಹೋದ್ರೂ ಅಷ್ಟೇ ಸರ್ ಹೇಳೋದು ನಾವು, ಬಿ ಜೆ ಪಿ ಬಂದ್ರೇ ಒಳ್ಳೇದು ನಮಗೆ. ಬಿಜೆಪಿ ಬಂದ ನಮಗೆ ಆಟೋ ಚಾಲಕರಿಗೆ ಬಿ ಜೆ ಪಿ ಬಂದಷ್ಟು ಭಾಳ ಒಳ್ಳೆಯದು. ಯಾಕಂದರೆ ನಮಗೇನು ತೊಂದರೆಗಳಾಗಲ್ಲ. ನಾವು ಯಾಕಂದರೆ ಎಲ್ಲಿಂದ ಎಲ್ಲ ನಾವು ಹೋಗಿ ಸರ್ ಭಾಳ ತೊಂದರೆ ಏಟು ನಮ್ಮ ಆಟೋ ಚಾಲಕರಿಗೆ ಭಾಳ ತೊಂದರೆಗಳಾಗೋಗ್ಬಿಟ್ಟೈತೆ. ಇಲ್ಲಿ ಅಂತಿಲ್ಲ, ಸಿಟಿಗಳಲ್ಲೂ ಅಷ್ಟೇ ಭಾಳ ತೊಂದರೆಯಲ್ಲಿದ್ದೀವಿ. ನಿಮ್ಗೇನು ಪ್ರಾಬ್ಲಮ್ ಆಗ್ತಾ ಇದೆ? ಏನು ಪ್ರಾಬ್ಲಮ್ ಆಗ್ತಾ ಇದೆ ಈಗ? ಯಾವ ಕಾಂಗ್ರೆಸ್ ಸರ್ಕಾರ ಇದೆ? ಸರ್ ನಮಗೆ ಕಾಂಗ್ರೆಸ್ಸೇ ಬರಬೇಕು ಸರ್. ಕಾಂಗ್ರೆಸ್ ಹ್ಞೂ ನಿಮ್ಗೇನು ಸಮಸ್ಯೆ ಇಲ್ಲ? ಹಾಂ ನಮಗೇನು ಸಮಸ್ಯೆ ಇಲ್ಲ, ಕಾಂಗ್ರೆಸ್ ಬಂದೇ ಒಳ್ಳೇದು. ಅಲ್ಲಿ ಹಾಂ ಯಾವ್ದು ಬಂದ್ರೆ ಒಳ್ಳೇದು? ಕಾಂಗ್ರೆಸ್ಸೇ ಬರಬೇಕು. ಬಿಜೆಪಿ ಯಾಕೆ ಬರಬಾರ್ದು? ಬಿ ಜೆ ಪಿ ಬರಬೇಕು ಅಂತ ನಾನು ಹೇಳ್ತಿಲ್ಲ ಸರ್, ಕಾಂಗ್ರೆಸ್ ಬಂದರೆ ಒಳ್ಳೇದು. ಈಗ ಆಲ್ರೆಡಿ ಬಿಜೆಪಿ ಇದೆ, ಹ್ಞೂ ಯಾಕೆ ಮತ್ತೆ ಸರಿ ಬರಬಾರ್ದು? ಅದು ಹೇಳೋಕ್ಕಾಗಲ್ಲ ಸರ್. ಕಾಂಗ್ರೆಸ್ ಯಾಕೆ ಬರಬೇಕು? ನಮ್ದೇನೋ ಅದು ಇದು ಅವಲಿಂದಾನು ಹುಡ್ದಾಗಿಂದಾನು ಅದೇ ಕಾಂಗ್ರೆಸ್ ಅಂತ. ಇವಾಗ ಅವರು ಬಿ ಜೆ ಪಿ ಅಂದರು, ನಮ್ಮದು ಕಾಂಗ್ರೆಸ್. ಹಾಂ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.